ನನ್ ಮದ್ವೆ ಆಗೋಯ್ತು ಕಣೋ. ಗೃಹಿಣಿ ಫೀಲಿಂಗ್. ರೆಡಿ ಆಗೋ ಅಷ್ಟರಲ್ಲಿ ನಾನು ಒಂದು ಲೋಟ ಬಿಸಿನೀರು ಕುಡಿದ್ಬಿಡ್ತೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆನೆ ಹಾಕಿ ಕುಕ್ ಮಾಡಿದ್ರೆ ಆಗುತ್ತೆ. ಸೊ ನನ್ನ ಬ್ರೇಕ್ಫಾಸ್ಟಿಗೆ ಇಲ್ಲಿ ಬ್ರೆಡ್ ಆಮ್ಲೆಟು ಹಾಗೆ ಸ್ವಲ್ಪ ಪಪಾಯ ತಗೊಂಡಿದ್ದೀನಿ. ಇಲ್ಲಿ ಸೊ ನನ್ನ ಕೈಯಲ್ಲಿ ಏನಿದೆ ನೋಡಿ, ಇಲ್ಲಿ ಒಂದು ಕ್ಯೂಟ್. ನನ್ನ ಮಗ ಫಸ್ಟ್ ಟೈಮ್ ಅಮ್ಮ ಚಿಕನ್ ತಿನ್ಬೇಕು ಅಂತ ಹೇಳ್ದ, ಹಾಗಾಗಿ ಅಲ್ಲಿ ಬಂದ್ಬಿಟ್ಟು ಇವತ್ತು ಪಾರ್ಸಲ್ ತರಿಸಿದ್ದಾರೆ ಹೊರಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಡಿನ್ನರ್ ಎಲ್ಲ ಆಯಿತು. ಊಟ ಆದಮೇಲೆ ಸೊ ಇಲ್ಲಿ ಚೀಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಸೊ ಡೇ 5 ಆಫ್ 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ದು. ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ವೆಯ್ಟ್ನ ಚೆಕ್ ಮಾಡಿಕೊಂಡೆ. ಸೊ ವೆಯ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಕಾಣಿಸ್ತಾ ಇತ್ತು, ಹಾಗಾಗಿ ನನಗೆ ಖುಷಿ ಆಯಿತು ನೋಡಿದ ತಕ್ಷಣವೇ. ಸೊ ನಿಮಗೆ ವೆಯ್ಟ್ನ ನಾನು 10 ಡೇಸ್ಗೆ ಒನ್ಸ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಇವತ್ತು ಬೆಳಗ್ಗೆನೇ ನಾನು ಹೋಗ್ತಾಯಿದ್ದೆ ಜಿಮ್ಗೆ. ಸೊ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಬುಲೆಟ್ ಕಾಫಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಕಾಫಿ ಪೌಡರು, ಸೊ ನಾನಿಲ್ಲಿ ಸನ್ರೈಸ್ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸೊ ಕಾಯಿಸಿರೋ ನೀರನ್ನ ಹಾಕೊತಾ ಇದ್ದೀನಿ. ಸೊ ಬ್ಲ್ಯಾಕ್ ಕಾಫಿ ಎಲ್ಲ ಮಾಡ್ಕೊಳ್ಳೋದು ತುಂಬ ಈಸಿ, ಪಟ್ ಅಂತ ಮಾಡ್ಕೊಂಡು ಕುಡಿಬೋದು. ಬಿಸಿ ನೀರಿದ್ದರೆ 1 ಸೆಕೆಂಡಲ್ಲಿ ಕಾಫಿ ರೆಡಿ ಆಗುತ್ತೆ. ಸೊ ಬುಲೆಟ್ ಕಾಫಿಗೆ ಏನು ಸ್ಪೆಷಲ್ ಅಂದರೆ ಸೊ ಅದಕ್ಕೆ ನಾವು ಗೀನ ಆ್ಯಡ್ ಮಾಡ್ತೀವಿ. ಸೊ ಅದೇ ಸ್ಪೆಷಲ್ಲು. ಇದು ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಫ್ಯಾಟ್ ಲಾಸ್ ಆಗೋದು ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ನ ಸೊ ಸ್ಮೂತನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆ ಒಂದು ಲೋಟ ಬುಲೆಟ್ ಕಾಫಿನ ಕುಡಿದ್ರೆ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಹಾಗಾಗಿ ನಾನಿವತ್ತು ಬುಲೆಟ್ ಕಾಫಿನ ಟ್ರೈ ಮಾಡಿದೆ. ಸೊ ಟೇಸ್ಟು ಅಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ನೋಡಿದ್ದೆ. ಸೊ ನಾನು ಇವಾಗ ಏನಂದರೆ ವೆಯ್ಟ್ ಲಾಸ್ ರಿಲೇಟೆಡ್ ಏನಾದರೂ ಚೆಕ್ ಮಾಡ್ತಾ ಇರ್ತೀನಲ್ಲ, ವೆಯ್ಟ್ ಲಾಸ್ ಅನ್ನೋಕ್ಕಿಂತ ಮೇಯ್ನು ಹೆಲ್ತ್ನ ಹೇಗೆ ಬೆಟರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದೊಂದು ಡ್ರಿಂಕ್ ಸ್ಪೆಸಿಫಿಕ್ ಆಗಿರೋದನ್ನು ನಾನು ನನ್ನ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ. ಅದರಲ್ಲಿ ಇದು ಕೂಡ ಒಂದು. ಸೊ ಇದನ್ನು ತುಂಬ ಜನ ನ್ಯೂಟ್ರಿಷನ್ಸ್ ಅವರೆಲ್ಲರೂ ಇದ್ರ ಬಗ್ಗೆ ಹೇಳಿದರು, ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಇವತ್ತು ನಾನು ಬುಲೆಟ್ ಕಾಫಿನ ಮಾಡ್ಕೊಂಡಿದ್ದೆ. ಟೇಸ್ಟು ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಕುಡಿಬೋದು. ಗೀದು ಮತ್ತು ಕಾಫಿ ಫ್ಲೇವರ್ ಎರಡೂ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿತ್ತು ಟೇಸ್ಟು. ಇದನ್ನು ಕುಡ್ಕೊಂಡು ನನಗೆ ಆ್ಯಕ್ಚುಲಿ ಬರೀ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಇದ್ರ ಜೊತೆ ಕುಡಿದಾಗ ಇಷ್ಟ ಆಯಿತು. ಸೊ ಅದಾದಮೇಲೆ ಜಿಮ್ಗೆ ಹೋಗಿ ಜಿಮ್ಮಲ್ಲಿ ನಂದು ವರ್ಕೌಟ್, ಸೊ ಇವತ್ತು ಕ್ರಾಸ್ಫಿಟ್ ವರ್ಕೌಟ್ ಕೂಡ ಇತ್ತು, ಅದನ್ನು ಮುಗಿಸಿ ಆಮೇಲೆ ನನ್ನ ಮೇನ್ ವರ್ಕೌಟ್ಗೆ ಬಂದೆ. ಇವತ್ತು ವರ್ಕೌಟ್ ಕೂಡ ತುಂಬ ಹೆಟ್ಟಾಗಾಯಿತು. ಚೆಸ್ಟ್ ವರ್ಕೌಟ್ ಅದಾದಮೇಲೆ ಟ್ರೈಸಿಪ್ಸ್, ಸೊ ಎರಡೂ ವರ್ಕೌಟ್ನ ಮುಗಿಸಿ ಸೊ ಆ್ಯಬ್ಸ್ ವರ್ಕೌಟ್ನ ಮಾಡಿ ಇವತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9:30 ಆಗಿತ್ತು. ಬೆಳಗ್ಗೆ 7:15ಗೆ ನಾನು ಇವತ್ತು ಜಿಮ್ಗೆ ಹೋದೆ. ಸೊ ಆ ಕಡೆ ಈ ಕಡೆ ಹೋಗೋ ಕೆಲಸ ಇತ್ತು, ಹಾಗಾಗಿ ನಮ್ಮದು ವೀಕೆಂಡ್ ಹೆಂಗಿರುತ್ತೆ ಅಂದರೆ ಸೊ ಆಲ್ಮೋಸ್ಟ್ ನಾವು ಮನೆಯಿಂದ ಸ್ವಲ್ಪ ಆಚೆನೇ ಇರ್ತೀವಿ. ಏಕೆಂದರೆ ನಮ್ಮ ಹೊಸ ಮನೆ ಹತ್ರ ಕೆಲಸ ನಡೀತಾ ಇದ್ವಲ್ಲ, ಅಲ್ಲಿಗೆ ಹೋಗಿ ಅಲ್ಲೇ ಒಂದಷ್ಟು ಟೈಮ್ನ ನಾವು ಸ್ಪೆಂಡ್ ಮಾಡಿರ್ತೀವಿ. ಸೆಲೆಕ್ಷನ್ ಅಂತೆ ಅದು ಇದು ಅಂದ್ಕೊಂಡು ಈ ನಡುವೆ ತುಂಬ ಇರುತ್ತೆ. ಸೊ ಎಂಡಿಂಗ್ ಸ್ಟೇಜ್ ಅಲ್ವಾ, ಅಲ್ಲಿ ತುಂಬಾ ಕೆಲಸ ಇರುತ್ತೆ ಅಂದ್ಬಿಟ್ಟು ಮತ್ತೆ ನಂಗೆ ಅಲ್ಲಿಂದ ಬಂದುಬಿಟ್ಟು ಹೋಗೋಕ್ಕಾಗಲ್ಲ ಈವ್ನಿಂಗು. ಸೊ ಒಂಥರ ಟಯರ್ಡ್ ಫೀಲ್ ಆಗುತ್ತೆ, ಬಿಡು ನಾಳೆ ಹೋಗೋಣ ಆ ಥರ ಮೂಡ್ ಬಂದುಬಿಡುತ್ತೆ. ಅದಕ್ಕೆ ಈ ಸಲ ಆ ಥರ ಮಾಡ್ಕೊಳ್ಳೋದೇ ಬೇಡ ಅಂದ್ಬಿಟ್ಟು ಸೊ ಬೆಳಗ್ಗೆನೇ ನಾನು ಜಿಮ್ಗೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಈ ಥರ ಬೆಳಗ್ಗೆನೇ ಜಿಮ್ಗೆ ಹೋಗಿ 1 ವರ್ಷನೇ ಆಗೋಗಿತ್ತು. ವರ್ಷಕ್ಕಿಂತ ಮುಂಚೆ ಹೋಗ್ತಾ ಇದ್ದೆ ಬೆಳಗ್ಗೆ ಹೊತ್ತು, ಬಟ್ ಈ ನಡುವೆ ನಾನು ಹೋಗೇ ಇರಲಿಲ್ಲ. ಸೊ ಇವಾಗ ಮನೆಗೆ ಬಂದು ಎಲ್ರಿಗೂ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಸೊ ಇದು ಮುಗಿಸ್ಕೊಂಡು ಬಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ನ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅನಿಲ್ ಶಾವಿಗೆನ ಯೂಸ್ ಮಾಡಿ. ಸೊ ನಾರ್ಮಲ್ ಶಾವಿಗೆಗಿಂತ ಈ ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನೇ ಉಪ್ಪಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಶಾವಿಗೆ ಆದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಬೇಕು, ಬಟ್ ಇದೇನಿಲ್ಲ. ಸೊ ನಾವು ಉಪ್ಪಿಟ್ಟು ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರನೇ ನೀರು ಹಾಕ್ಬಿಟ್ಟು, ನೀರು ಕುದಿಸ್ಬಿಟ್ಟು 1 ಸೆಕೆಂಡ್. ಸೊ ಕುದಿಯೋ ನೀರಿಗೆ ಇದನ್ನು ಹಾಕ್ಬಿಟ್ಟು ಮತ್ತು ಏನು ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಹಾಕಿ ಕುಕ್ ಮಾಡಿದರೆ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಸೊ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಹಾಕಪ್ಪ.
ಇದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸೊ ಉಪ್ಪಿಟ್ಟು ರೆಡಿ ಆಗುತ್ತೆ, ಶಾವಿಗೆ ಉಪ್ಪಿಟ್ಟು. ಸೊ ಸ್ವಲ್ಪ ಬೆಂದಾದ್ಮೇಲೆ ಇಲ್ಲಿ ಲೆಮನ್ ಕೂಡ ಹಾಕೋತಾ ಇದ್ದೀನಿ ನಾನು. ಲೆಮನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮುಚ್ಚಿಟ್ರೆ ನಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ರೆಡಿ ಆದ್ಮೇಲೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಪುಡಿ ಪುಡಿಯಾಗಿ ಸಖತ್ತಾಗಿರುತ್ತೆ. ಆ ಉಪ್ಪಿಟ್ಟು ಅಷ್ಟೊಂದು ಟೇಸ್ಟ್ ಇರೋಲ್ಲ, ಒಂಥರ ಸಪ್ಪೆ ರೆಡಿ ಆಗೋ ಅಷ್ಟರಲ್ಲಿ ನಾನು ಒಂದು ಲೋಟ ಬಿಸಿನೀರು ಕುಡಿದ್ಬಿಡ್ತೀನಿ. ಸೊ ಊಟಕ್ಕಿಂತ ಮುಂಚೆನೂ ಒಂದು ಲೋಟ ನೀರನ್ನ ಕುಡಿತೀನಿ. ನಂದು ಬ್ರೇಕ್ಫಾಸ್ಟ್ ಏನಿರ್ಬೋದು ಅದಕ್ಕಿಂತ ಮುಂಚೆ ಒಂದು ಲೋಟ ನಾನು ಬಿಸಿನೀರನ್ನ ಕುಡಿತೀನಿ. ಆಮೇಲೆ ಊಟ ಹಾಕಿ ಒಂದು 1/2 hour ಆದಮೇಲೂ ಕೂಡ ನೀರು ಕುಡಿತೀನಿ. ಸೊ ಏಕೆಂದರೆ ಆವಾಗ ನಮಗೆ ಫುಡ್ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ತೊಗೋಬೋದು. ಇಲ್ಲಾಂದರೆ ಏನು ಮಾಡ್ತೀವಿ ಅಂದರೆ ಹೊಟ್ಟೆ ತುಂಬ ತನಕ ತಿಂತೀವಿ. ಸೊ ಆಲ್ರೆಡಿ ನಮ್ಮದು ವಾಟರ್ ಒಳಗಡೆ ಇದ್ದಾಗ ಅಷ್ಟೊಂದು ನಿಮಗೆ ತಿನ್ನಬೇಕು ಅಂತ ಅನಿಸಲ್ಲ, ಬಟ್ ತಿನ್ನಿ. ಸೊ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನಬಾರ್ದು. ಹಾಗಾಗಿ ನಾವು ಇಷ್ಟು ದಿನ ತಿಂದು ಅಭ್ಯಾಸ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಎಲ್ಲ ತಿಂದರೆ ಆಗಲ್ಲ. ಹಾಗಾಗಿ ಈ ಮೆಥಡ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಬಿಸಿನೀರು ಕುಡಿದ್ಬಿಟ್ಟು ಸೊ ಒಂದು 20 minutes ಆದಮೇಲೆ ನಾನು ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ನಾನೇ ಶಾವಿಗೆ ಉಪ್ಪಿಟ್ಟನ್ನ ತಿನ್ನಲ್ಲ. ಇವಾಗ ಶಾವಿಗೆ ಉಪ್ಪಿಟ್ಟು ನಾನು ಮಧ್ಯಾಹ್ನ ತಿಂತೀನಿ. ಇವಾಗ ಬಂದುಬಿಟ್ಟು ನಾನು ಬೇರೆ ಮಾಡ್ಕೊತೀನಿ. ಏನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಮನೆಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಪಪಾಯ ಹಾಗೆಯೇ ಶಾವಿಗೆ ಉಪ್ಪಿಟ್ಟು. ಸೊ ಶಾವಿಗೆ ಉಪ್ಪಿಟ್ಟು ಅಂದರೆ ನಮ್ಮ ಮನೆಗೆ ಇಷ್ಟ. ಬನ್ನಿ ಕೊಡೋಣ. ಅನೇ ಅನೇ ಹೆಲ್ದಿ ಬ್ರೇಕ್ಫಾಸ್ಟ್. ನ್ಯೂ ಪ್ಲೇಟ್ ಹೆಲ್ದಿ ಬ್ರೇಕ್ಫಾಸ್ಟ್. ಕರೆಕ್ಟಾಯ್ತು. ಉಪ್ಪೇನು ಮಾಡ್ಬಿಡ್ತೀನಿ ನಾನು. ಉಪ್ಪಿಟ್ಟಿಗೆ ಏನು ಮಾಡ್ಬಿಡ್ತೀನಿ, ಉಪ್ಪೇ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ. ಎಷ್ಟೊಂದು ಸಲ ಪಾಪ ನಮ್ಮ ಮನೆ ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಏನು ಹೇಳಲ್ಲ ಉಪ್ಪು ಜಾಸ್ತಿ ಆಗಿದೆ ಅಂತ. ಕರೆಕ್ಟಾಗಿದೆ ಇವತ್ತು ಉಪ್ಪು, ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಅದಕ್ಕೆ. ಕರೆಕ್ಟಾಗಿದೆಯಾ ಮೇಡಮ್? ನಿಮಗೆ ಮೇಡಮ್ ಅವ್ರಿಗೆ ರವೆ ಉಪ್ಪಿಟ್ಟು ಬೇಕಾಗಿತ್ತಂತೆ. ರವೆ ಉಪ್ಪಿಟ್ಟು ಅವ್ರ ಅಪ್ಪಂಗೆ ಇಷ್ಟ ಇಲ್ಲ. ಇವಳಿಗೆ ಶಾವಿಗೆ ಉಪ್ಪಿಟ್ಟು ಇಷ್ಟ ಇಲ್ವಾ? ಇಷ್ಟ, ಬಟ್ ರವೆ ಉಪ್ಪಿಟ್ಟು ಜಾಸ್ತಿ ಇಷ್ಟ ಅಲ್ಲ ಕ್ಯೂಟೆ? ಸೊ ನನ್ನ ಬ್ರೇಕ್ಫಾಸ್ಟಿಗೆ ಇಲ್ಲಿ ಬ್ರೆಡ್ ಆಮ್ಲೆಟು ಹಾಗೆಯೇ ಸ್ವಲ್ಪ ಪಪಾಯ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಹೋಲ್ ಎಗ್ನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಸೊ ಬ್ರೌನ್ ಬ್ರೆಡ್, ಮಲ್ಟಿಗ್ರೈನ್ ಬ್ರೌನ್ ಬ್ರೆಡ್ನ ಯೂಸ್ ಮಾಡಿಕೊಂಡು ಸೊ ನನ್ನ ಒಂದು ಈ ಬ್ರೇಕ್ಫಾಸ್ಟ್ ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಸಾಲ್ಟು ಹಾಗೆಯೇ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಮಾಡ್ಕೊಂಡಿರೋದು. ಖಾರನೂ ಕೂಡ ಜಾಸ್ತಿ ಹಾಕಿಲ್ಲ. ಸೊ ಬನ್ನಿ ಇವಾಗ ತಿನ್ನೋಣ. ಅದಾದಮೇಲೆ ಅವನ ಮನೆ ಹತ್ರ ಹೋಗಿದ್ವು. ಸೊ ಮಧ್ಯಾಹ್ನ ಟೈಮ್ ಆಗಿತ್ತು. ಸರಿ ಎಳ್ನೀರು ಕುಡಿಯೋಣ ಅಂತ ಹೋಗಿದ್ದು. ನಾನಿವಾಗ ಹೊರಗಡೆನೂ ಊಟ ಎಲ್ಲ ಅಷ್ಟೊಂದು ಮಾಡಲ್ಲ. ಸೊ ಮನೆ ಊಟನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ನಾನು ಅಷ್ಟೇ, ಅನೇನೂ ಅಷ್ಟೇ. ಇಲ್ಲಿ ತುಂಬ ರೇರು ಆಚೆ ಕಡೆ ಊಟ ಮಾಡೋದು. ಹಾಗೆ ಎಳ್ನೀರು ಕುಡಿಯೋಣ ಅಂತ ಹೋದಾಗ ಎಳ್ನೀರವರು ನಂಗೆ ಅರ್ಧ ಇದನ್ನೇ ತೆಗೆದುಬಿಟ್ಟು ಕೊಟ್ಟಿದ್ರು. ಯಾಕೆಂದರೆ ಫಸ್ಟ್ ಅವರು ನಮಗೆ ನಾನು ಹೇಳಿದ್ದೆ ಪೇಪರ್ ಗಂಜಿ ಅಂತ. ಅವ್ರು ನೋಡಿದ್ರು ದಪ್ಪ ಗಂಜಿ ಇರೋದು ಕೊಟ್ಟಿದ್ರು. ಅದು ಬೇಡ ಅಂತ ಹೇಳೋದಕ್ಕೆ ಇನ್ನೊಂದು ಪೇಪರ್ ಗಂಜಿ ಇರೋದನ್ನೇ ಅರ್ಧ ಎಗರಿಸ್ಬಿಟ್ಟು ಕೊಟ್ಟರು. ಅದಕ್ಕೆ ನಗು ಬಂತು. ಅದಾದಮೇಲೆ ನಮ್ಮ ಮನೆ ಹತ್ರ ಬಂದವು. ಸೊ ಇವಾಗ ಪೇಂಟ್ ಸೆಲೆಕ್ಷನ್ ಇತ್ತು ನಮ್ಮದು. ಸೊ ಪೇಂಟ್ನ ಯಾವ ಕಾಂಬಿನೇಷನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಅಂದ್ಬಿಟ್ಟು ಪೇಂಟ್ ಅವ್ರನ್ನ ಕಂಪ್ನಿಯವ್ರು ಕರೆಸಿದ್ರು. ಹಾಗಾಗಿ ನಾವು ಅದಕ್ಕೋಸ್ಕರನೇ ಇವತ್ತು ಮನೆ ಹತ್ರ ಹೋಗಿದ್ವು. ಸೊ ಅವರು ನಮಗೆ ಈ ಥರದೊಂದು ಬುಕ್ಲೆಟ್ನ ಕೊಟ್ಟು ಸೊ ಯಾವ ಪೇಂಟ್ ಬೇಕು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಕ್ಯೂಟ್ ಇಲ್ಲಿ ಮರಿ ಚಿಕ್ಕ ಪ್ರಾಣಿದು. ಏನು ಅದೇ ಯಾವಾಗಲೂ ಉಟ್ಬಿಟ್ಟೈತಾನೆ. ಸೊ ಇವತ್ತು ನಾವು ಸೈಟ್ ಹತ್ರ ಬಂದಿದ್ವು. ಸೊ ನನ್ನ ಕೈಯಲ್ಲಿ ಏನಿದೆ ನೋಡಿ, ಇಲ್ಲಿ ಒಂದು ಕ್ಯೂಟ್ ಇಲಿ ಮರಿ ಇದೆ. ಸೊ ಮೇ ಬಿ ಮರಿ ಏನೋ ನೆನ್ನೆನೋ ಇವತ್ತು ನೆನ್ನೆ ಹಾಕಿರ್ಬೋದು ಅಂದ್ಕೊತೀನಿ. ಚಿಕ್ಕ ಇಲಿ ಮರಿ ಇದು. ಸೊ ಅದಕ್ಕೆ ನಡೆಯೋದಕ್ಕೂ ಕೂಡ ಇನ್ನೂ ಆಗ್ತಾಯಿಲ್ಲ.
ಸೊ ಅದಲ್ಲಿ ನೀರು ನಾವು ಕ್ಯೂರಿಂಗ್ ಮಾಡ್ತಾಯಿದ್ದೆ ಆ ಕಡೆ, ಅಲ್ಲಿ ಸಿಕ್ತು. ಪಾಪ ನಡುಗ್ತಾ ಇತ್ತು ಚಳಿಲಿ, ಹಾಗಾಗಿ ಎತ್ಕೊಬಂದೆ ಈ ಕಡೆ ಎಲ್ಲಾದರೂ ಬಿಡೋಣ ಅಂತ. ಸೊ ಇವಾಗ ಅನಿ ಬಂದುಬಿಟ್ಟು ರೇಲಿಂಗ್ಸ್ ಎಲ್ಲ ರೆಡಿ ಮಾಡ್ತಾರಲ್ಲ, ಅವ್ರನ್ನ ಕೊಟೇಶನ್ ತೊಗೊಳಕ್ಕೆ ಅಂತ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅವರೆಲ್ಲ ಇಲ್ಲಿ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಕೊಟೇಶನ್ ಕೊಡ್ತಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೋದರು. ಹಾಗಾಗಿ ನನಗೆ ಕ್ಯೂಟ್ ಇಲಿ ಮನೆ ಜೊತೆ ಆಟ ಆಡ್ತಾಯಿದ್ದೆ. ಪಾಪ ಅದು ನಡುಗ್ತಾ ಇದೆ ಚಳಿಯಲ್ಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಪುಟಾಣಿ ಇದೆ ಬೇರೆ, ಅದ್ರ ಕಾಲು ನೋಡಿ ಅಲ್ಲಿ ಎಷ್ಟು ಕ್ಯೂಟಾಗಿದೆ. ಬಾಲ ನೋಡಿ ಇಲ್ಲಿ. ದೊಡ್ಡಿಲಿ ಮರಿ ಆದರೆ ಒಂದು ಮೈಲೆ ದೂರ ಓಡೋಗ್ತೀನಿ ನಾನು. ಇದು ನೋಡಿದ ತಕ್ಷಣ ಪಾಪ ಅನ್ನಿಸ್ತು. ಸೊ ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಎತ್ಕೊಬಂದು ಈ ಕಡೆ ಎಲ್ಲಾದರೂ ಬಿಡೋಣ ಅಂತ. ಅದು ಕಣ್ಣು ಕೂಡ ಇನ್ನೂ ಬಿಟ್ಟಿಲ್ಲೇನೋ, ಕಣ್ಣು ಕೂಡ ಓಪನ್ ಆಗ್ತಾ ಇಲ್ಲ ಅದ್ರದ್ದು. ನೋಡಿ ಇಲ್ಲ, ನೀರೊಳಗಡೆ ಎಲ್ಲ ಫುಲ್ಲು ವೆಟ್ ಆಗ್ಬಿಟ್ಟೈತೆ ಪಾಪ. ಸೊ ನಮ್ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲ ಅಕ್ಕ ಮನೆಗೆ ಹೋಗಿದ್ವು. ಅಲ್ಲಿ ಕಾಫಿ ಟೀ ಕುಡಿ ಅಂತ ಹೇಳಿದ್ರು. ನಾನಿವಾಗ ಕಾಫಿ ಟೀ ಕುಡಿತಾ ಇಲ್ಲ, ನನಗೆ ಸರಿ ಚೇಪಕಾಯಿ ಆದರೂ ತಿನ್ನೋ ಅಂತ ಕೊಟ್ಟರು. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅದನ್ನು ತಿಂದ್ಕೊಂಡು ಹಾಗೆ ಅವ್ರು ಟೆರಸ್ ಮೇಲೆ ಹೋಗಿದ್ದೆ. ಸೊ ಅವರು ಕೂಡ ಹೊಸದಾಗಿ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅಲ್ಲಿ ಸೂರ್ಯ ಮುಳುಗೋದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಎಷ್ಟು ರೆಡ್ಡಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ. ಸೊ ನನ್ನ ಫೋನ್ ಅಷ್ಟು ಜಸ್ಟಿಸ್ ಮಾಡಿಲ್ಲ. ಅಕ್ಕ ಮದುವೆ ಕರೀತ ಕೇಳ, ನನ್ ಮದ್ವೆ ಆಗೋಯ್ತು ಕಣೋ. ನೀನ್ ಯಾಕೆ ಬಂದಿಲ್ಲ ಮದ್ವೆಗೆ? ಇಲ್ಲ, ನಾನ್ ಬಂದಿದ್ದೆ, ನೀನ್ ಇರ್ಲಿಲ್ಲ. ನಾನ್ ಯಾರು ಹೇಳು? ನಾನ್ ಯಾರು ಹೇಳು? ನಾನ್ ಯಾರು ಹೇಳು? ಸೊ ಫ್ರೆಂಡ್ಸ್, ಇವಾಗ ನಾವು ಮನೆ ಹತ್ರದಿಂದ ಬಂದ್ವು. ಹಾಗೆ ನನ್ನ ಫ್ರೆಂಡ್ ರುದ್ದಿ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ. ಸೊ ಬ್ಯಾಚುಲರ್ ಆಗಿ ಇದ್ದಾಗ ಬಂದಿದ್ರೆ, ಇವಾಗ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದಿರೋದು ಮನೆಗೆ. ರುದ್ದಿನ ನಾರ್ಮಲ್ ಆಗಿ ನೋಡಿ ನೋಡಿ ಕತ್ತಲ್ ತಾಳಿ ಕೈಯಲ್ಲಿ ಬಳೆ ಎಲ್ಲ ನೋಡ್ಬಿಟ್ಟು ಒಂಥರ ಗೃಹಿಣಿ ಫೀಲಿಂಗ್ ಬರ್ತಾ ಇತ್ತು ನನಗೆ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೂಟ್ ಆಗ್ತಾ ಇತ್ತು. ಇನ್ನೊಂದು ಹಣೆಗೊಂದು ಬಟ್ಟಿದ್ದು ಚೆನ್ನಾಗಿ ಇಟ್ಕೊಂತಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. ಹೀಗಲ್ಲ ಕಣೋ ವೇಟ್ ಮಾಡೋದು. ಹೀಗಲ್ಲ ಕಣೋ ವೇಟ್ ಮಾಡೋದು. ಬೆಳಗ್ಗೆ ಟೈಮ್ ನೋಡೋದು ಬಿಡು ಅಕ್ಕ, ಇವಾಗ ನೋಡಲ್ಲ ವೇಟ್. ಇವಾಗ ನೋಡಲ್ಲ ಅಕ್ಕ, ಏನೊಂದು 2 kg ಜಾಸ್ತಿ ಆಗಿರುತ್ತೆ ಬಿಡು. 5 kg ಜಾಸ್ತಿ ಆಗಿದ್ದೀನಿ. ಏನ್ ಪರವಾಗಿಲ್ಲ, ಏನು ಹೋಗ್ತಿರಲ್ಲ ಬಿಡಿ. ಹಸ್ಬೆಂಡ್ ಬೇರೆ ಫಿಟ್ನೆಸ್ ಬೇಕು, ಸೊ ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡಿಸ್ತಾರೆ. ಆದ್ರೆ ಏನ್ ಮಾಡೋದು, ಮದ್ವೆ ಆದ್ಮೇಲೆ ಕಪಲ್ ಸ್ಕೂಲ್ ಸ್ಟಾರ್ಟ್ ಮಾಡೋದು ಅಷ್ಟೇ. ಇವಾಗ ನೋಡಿದೆ ಈಗ ಮತ್ತೆ ಬ್ಯಾಕ್ ಟು ಹೀರೋ ಶುಗರ್ ಡೇ ಹಾಕಿದ್ರಿ. ಆಮೇಲೆ ನೆಕ್ಸ್ಟ್ ಶುಗರ್ ತಗೊಳ್ತಾ ಇದೆ ಇವಾಗ. ಒಂದು 30 days ಬಿಟ್ಬಿಡೋಣ ಅಂತ. ಶುಗರ್ ಇದ್ದರೆ ನಾನು ಜಾಸ್ತಿ ಶುಗರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೆ, ಅದಕ್ಕೆ ಸ್ಟಾಪೇ ಮಾಡಿಬಿಡೋಣ ಅಂದ್ಬಿಟ್ಟು ತಗೊಳ್ತಾ ಇಲ್ಲ. ಸೊ ಇವತ್ತು ನನ್ನ ಮಗ ಫಸ್ಟ್ ಟೈಮ್ ಅಮ್ಮ ಚಿಕನ್ ತಿನ್ಬೇಕು ಅಂತ ಹೇಳ್ದ. ಹಾಗಾಗಿ ಅದಿ ಬಂದ್ಬಿಟ್ಟು ಇವತ್ತು ಪಾರ್ಸಲ್ ತರಿಸಿದ್ದಾರೆ ಹೊರಗಡೆಯಿಂದ. ಸೊ ನಾವು ಬರೋ ವರ್ಷಕ್ಕೆ ಲೇಟ್ ಆಗಿತ್ತಲ್ಲ, ಏನು ಅಡುಗೆ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಹೊರಗಡೆ ಇದ್ದಾರೆ ಚಿಕನ್ ಆರ್ಡರ್ ಮಾಡಿದ್ದೀವಿ. ಸೊ ತಂದೂರಿ ಚಿಕನ್ನು ನಮ್ಮ ಫೇವ್ರೆಟ್ ಅಂತಲೇ ಹೇಳ್ಬೋದು. ತಂದೂರಿ ಚಿಕನ್ನು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲೇ ನಮ್ಮ ಮನೆಯಲ್ಲೇ ಮಾನ್ಯತಾ ಸ್ಪೈಸಿ ಅಂತ ಸುಮ್ಮನೆ ಇರೋ ಮಾನ್ಯತಾ ಸ್ಪೈಸಿ ಅಂತ ಓಪನ್ ಆಗಿದೆ. ಸೊ ಇವತ್ತು ಅದರಿಂದ ಆರ್ಡರ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಬೇರೆ ರೆಸ್ಟೋರೆಂಟಲ್ಲಿ ತರಿಸ್ತಾ ಇದ್ವಿ. ಫಸ್ಟ್ ಟೈಮ್ ಈ ರೆಸ್ಟೋರೆಂಟಲ್ಲಿ ತರಿಸಿರೋದು ಹೇಗಿದೆ ನೋಡೋಣ ಅಂತ. ಸೊ ತಂದೂರಿ ಚಿಕನ್ ಹಾಗೇನೆ ಚಿಕನ್ ಕಡಾಯಿ ತಂದಿದ್ದೀನಿ. ಅದ್ರ ಜೊತೆಗೆ ರೋಟಿ ನಾವು ರೆಗ್ಯುಲರ್ ತೊಗೊಳ್ಳೋ ಅಂಗಡಿಯಲ್ಲಿ ರೋಟಿ ಮತ್ತು ಇವ್ರಿಗೆ ವೆಜ್ ನೂಡಲ್ಸ್ ತೊಗೊಬಂದಿದ್ದೀನಿ. ಸೊ ಇವಾಗ ಹಾಕೊಂಡು ಊಟ ಮಾಡಬೇಕು. ಇವತ್ತು ಎಷ್ಟು ಹೊಟ್ಟೆ ಆಗ್ತಾ ಇದೆ ಅಂದರೆ ಸಖತ್ತು ಹೊಟ್ಟೆ ಆಗ್ತಾ ಇದೆ. ನಾನು ಬೆಳಗ್ಗೆ ತಿಂದೋಗಿದ್ದು, ಅದಾದಮೇಲೆ ಒಂದು ಚೇಪೆಕಾಯಿ ಅಷ್ಟೇ ತಿಂದಿದ್ದು, ಬೇರೆ ಏನು ತಿಂದಿಲ್ಲ. ಸಖತ್ತು ಹೊಟ್ಟೆ ಆಗ್ತಾ ಇದೆ. ಬನ್ನಿ ಇವಾಗ ಫಾಸ್ಟಾಗಿ ಊಟ ಮಾಡಿಬಿಡೋಣ. ಇದು ನನ್ನ ಪ್ಲೇಟು. ಸೊ ಚಿಕನ್ದು ಬ್ರೆಸ್ಟ್ ಪೀಸ್ ಹಾಕ್ಕೊಂಡಿದ್ದೀನಿ ತಂದೂರಿಯಲ್ಲಿ. ಹಾಗೆಯೇ ಒಂದು ಸ್ವಲ್ಪ ಚಟ್ನಿ, ಹಾಗೆಯೇ ಸಲಾಡು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಡಿನ್ನರ್. ಬನ್ನಿ ತಿನ್ನೋಣ. ಸೊ ಇಲ್ಲಿ ಜೀರಿಗೆ ಮತ್ತು ಅಜ್ವೈನನ್ನ ಬಿಸಿಲಿಗೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಇದು ನೀರು ಕುಡಿಯೋಣ ಇವತ್ತು ಅಂತ, ಅಂದರೆ ಕಾಳೆ ಬರುತ್ತಲ್ಲ ಆ ಥರದ್ದು. ಸೊ ಇದನ್ನು ನಾನು ಇವತ್ತು ನಾನ್ ವೆಜ್ ತಿಂದಿರಲಿಲ್ಲ, ಹಾಗಾಗಿ ನೀರು ವಾಟರ್ನ ಕುಡಿತಿದ್ದೀನಿ. ಜೀರಿಗೆನ ರೆಗ್ಯುಲರ್ ಆಗಿ ಕುಡಿತೀನಿ. ಇವತ್ತು ಅಜ್ವೈನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ
ಸೊ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಸೊ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಅಜ್ವೈನ್ ಮತ್ತು ಜೀರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಮಲಗೋಕ್ಕಿಂತ ಮುಂಚೆ ಇದೊಂದು ಡ್ರಿಂಕ್ನ ಕೊಟ್ಟು ಮಲ್ಕೊಂಡ್ರೆ ಹೊಟ್ಟೆ ಫಾಟ್ ಕೂಡ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಾಟ್ಸ್ ಆಫ್ ಲವ್. ಬಾಯ್.